ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ಒಂದು ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ. ಪಾಕಿಸ್ತಾನದ ಒಬ್ಬ ನಟಿ ಬಾಲಿವುಡ್ನಲ್ಲಿ ನಟಿಸಬೇಕು ಅಂತ ಭಾರತಕ್ಕೆ ಬರ್ತಾಳೆ. ಬಾಲಿವುಡ್ನ ನಟರ ಜೊತೆ ಅಮೆರಿಕಾಗೂ ಹೋಗಿದ್ಲು ಶೂಟಿಂಗಿಗೆ ಅಂತ. ಯಾವಾಗ ಈ ಸಿನಿಮಾ ತಂಡ ಅಮೆರಿಕದ ಏರ್ಪೋರ್ಟ್ ತಲುಪ್ತೋ ಆವಾಗ ಅಲ್ಲಿ TSA, ಟ್ರಾನ್ಸ್ಪೋರ್ಟೇಷನ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್, ಇದು ಪ್ರಯಾಣಿಕರನ್ನು ಹೈಟೆಕ್ ಆಗಿ ತಪಾಸಣೆ ಮಾಡುತ್ತೆ. ಬಾಲಿವುಡ್ನ ನಟನನ್ನು ಆರಾಮಾಗಿ ಒಳಗೆ ಬಿಟ್ರು. ಆದರೆ ಪಾಕಿಸ್ತಾನದ ನಟಿಯ ಪಾಸ್ಪೋರ್ಟ್ ಚೆಕ್ ಮಾಡಿದಾಗ ಆಕೆ ಪಾಕ್ನವಳು ಅಂತ ಗೊತ್ತಾದ ಕೂಡಲೇ ಇಮಿಡಿಯೇಟ್ ಅಲ್ಲಿನ ಸೆಕ್ಯೂರಿಟಿ ರೂಮ್ಗೆ ಅವಳನ್ನು ಕರ್ಕೊಂಡು ಹೋಗಲಾಗುತ್ತೆ. ಅವಳನ್ನು ಕಂಪ್ಲೀಟ್ ತಪಾಸಣೆ ಮಾಡಲಾಗುತ್ತೆ. ಪಾಸ್ಪೋರ್ಟ್, ID ಕಾರ್ಡ್ ಎಲ್ಲವನ್ನ ನೋಡ್ತಾರೆ. ಈ ವಿಷಯ ಯಾಕೆ ಹೇಳಿದೆ ಅಂದರೆ, ಪ್ರಪಂಚದಲ್ಲಿ ಭಾರತದ ಇಮೇಜ್ ಇದು. ಭಾರತ ಅಂದರೆ, ಭಾರತೀಯರು ಅಂದರೆ ಒಂದು ರೀತಿಯ ನಂಬಿಕೆ. ಅದೇ ನಮ್ಮಿಂದಲೇ ಬೇರೆಯವರಾದರೂ ಕೂಡ ಪಾಕಿಸ್ತಾನವನ್ನು ಯಾರೂ ನಂಬೋದಿಲ್ಲ. ಯಾಕಂದರೆ ಪಾಕಿಸ್ತಾನವನ್ನು ಭಯೋತ್ಪಾದಕ ರಾಷ್ಟ್ರ ಅಂತಲೇ ಇಡೀ ವಿಶ್ವ ನೋಡೋದು. ಪಾಕಿಸ್ತಾನದ ಕಡೆಯಿಂದ ಬಿಲಾವಲ್ ಭುಟ್ಟೋ ಅಮೆರಿಕಾಗೆ ಹೋಗಿದ್ರು. ಅವರನ್ನು US ಸಂಸದ ಬ್ರೆಡ್ ಚರ್ಮನ್ ಅವಮಾನ ಮಾಡ್ತಾರೆ, ನಿಂದಿಸ್ತಾರೆ. ಇಡೀ ವಿಶ್ವದ ಮುಂದೆ ಪಾಕಿಸ್ತಾನವನ್ನು ಆತಂಕವಾದಿ ದೇಶ ಅಂತಲೂ ಹೇಳಿದ್ದಾರೆ. ಭಾರತದ ಕಾಲಪ್ರಹಾರ ಶುರುವಾಗಿದೆ. ಆತಂಕವಾದಿ ಜೈಷ್ ಎ ಮೊಹಮ್ಮದ್ ಹಾಗೂ ಲಷ್ಕರ್ ಎ ತೊಯ್ಬಾದ ಲೀಡರ್ಸ್ ಹಫೀಜ್ ಮತ್ತು ಮಸೂದ್ನ ಮರಣದ ಮುಹೂರ್ತವನ್ನು ಕೂಡ ಭಾರತ ಫಿಕ್ಸ್ ಮಾಡಿದೆ. ಯಾವ ರೀತಿಯಾಗಿ ಈ ಇಬ್ಬರು ತಮ್ಮ ಜೀವನದ ಕೊನೆಯ ಕಾಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತೀನಿ. ಆತಂಕವಾದದ ವಿರುದ್ಧ ಭಾರತದ ನಿಲುವು ಸರಿಯಾಗೇ ಇದೆ. ಪಾಕ್ ವಿರುದ್ಧ, ಭಯೋತ್ಪಾದಕರ ವಿರುದ್ಧ ನಮ್ಮ ಸಮರ ನಡೀತಲೇ ಇದೆ. ಈ ಆತಂಕವಾದಿಗಳ ಯುದ್ಧದಲ್ಲಿ ಜಪಾನ್ ಕೂಡ ಕೈ ಜೋಡಿಸಿದೆ. ಭಾರತ ಹಾಗೂ ವಿಶ್ವದ ಜೊತೆ ನಾವು ಇದೀವಿ ಅಂತ ಒಟ್ಟಾಗಿ ಭಯೋತ್ಪಾದಕರನ್ನ ಮಟ್ಟ ಹಾಕೋಕೆ ಹೊರಟಿದೆ. ಇದರಿಂದ ಪಾಕಿಸ್ತಾನಕ್ಕೆ ತಲೆ ಕೆಟ್ಟಿದೆ. ನರೇಂದ್ರ ಮೋದಿ ಹಾಗೂ ಜೈಶಂಕರ್ ಅವರು ಬ್ರಿಟಿಷ್ ವಿದೇಶಾಂಗ ಮಂತ್ರಿ ಡೇವಿಡ್ ಆಮಿಯ ಜೊತೆ ಮೀಟಿಂಗ್ ನಡೆಸ್ತಾರೆ. ಇವರ ಜೊತೆ ಭಾರತ ಕ್ಲಿಯರ್ ಆಗಿ ಸ್ಟ್ಯಾಂಡ್ ತೆಗೆದುಕೊಂಡಿದೆ. ಅದೇನೆಂದರೆ, ಆತಂಕವಾದಿಗಳ ವಿರುದ್ಧ ಯಾವುದೇ ಅನುಕಂಪ ಇಲ್ಲ ಅನ್ನೋದಾಗಿ. ಭಯೋತ್ಪಾದನೆಯನ್ನು ಯಾರು ಸಮರ್ಥನೆ ಮಾಡ್ಕೊಳ್ತಿದ್ದಾರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ವಿಚಾರಣೆ ಮಾಡಬೇಕು ಅಂತಲೂ ಬೇಡಿಕೆಯನ್ನು ಇಡ್ತಾರೆ. ಅಂದರೆ ಪಾಕಿಸ್ತಾನ ಆತಂಕವಾದಿಗಳ ಬೇರು. ಅಲ್ಲಿ ಈ ಆತಂಕವಾದಿಗಳನ್ನು ಪಾಲನೆ ಪೋಷಣೆ ಮಾಡಲಾಗ್ತಾ ಇದೆ. ಅದಕ್ಕೆ UN ವಿರುದ್ಧ ಸಂಪೂರ್ಣ ಸಹಮತಿ ತೆಗೆದುಕೊಂಡಿದ್ದಾರೆ. ಆದರೆ ಈಗ ಪ್ರಶ್ನೆ ಮೂಡೋದು, ಅಮೆರಿಕವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಟ್ರಂಪ್ ಫ್ಯಾಮಿಲಿಯೇ ಪಾಕ್ ಒಳಗೆ ಹೋಗಿ ಕ್ರಿಪ್ಟೋ ಡೀಲ್ ಮಾಡಿದೆ. ಇಷ್ಟೆಲ್ಲ ಮಾಡಿ ನಾವು ಆತಂಕವಾದದ ವಿರುದ್ಧ ಇದ್ದೀವಿ ಅಂತ ಅಮೆರಿಕ ಹೇಳುತ್ತೆ. ಇದನ್ನು ನಂಬೋದಾದರೂ ಹೇಗೆ? ಆತಂಕವಾದಿಗಳ ವಿರುದ್ಧ ಏನಾದರೂ ಅಮೆರಿಕ ಇದ್ದಿದ್ರೆ ಮೊದಲು ಅಲ್ಲಿಂದ ಟ್ರಂಪ್ನ ರಿಪಬ್ಲಿಕ್ ಪಾರ್ಟಿಯನ್ನೇ ತೆಗೆದು ಹಾಕಬೇಕು. ಟ್ರಂಪನ್ನು ಕುರ್ಚಿಯಿಂದ ಕೆಳಗಿಳಿಸಬೇಕು. ಹಾಗೆ ಅಮೆರಿಕದ ಹೊಸ ಪ್ರೆಸಿಡೆಂಟ್ ಎಲಾನ್ ಮಸ್ಕ್ ಅಥವಾ ಅವರು ಆಯ್ಕೆ ಮಾಡಿದ ಅಭ್ಯರ್ಥಿ ಆಗಬೇಕು. ಆಗ ಎಲ್ಲ ಸರಿಯಾಗುತ್ತೆ. ಇಡೀ ಗೇಮ್ ಚೇಂಜ್ ಆಗಿಬಿಡತ್ತೆ. ನಾವು ಅಮಾಯಕ ಜನರನ್ನು ಕಳ್ಕೊಂಡಿದ್ದೇವೆ. ಯಾವತ್ತು ಆ ರಕ್ಕಸ ಭಯೋತ್ಪಾದಕರ ಮೇಲೆ ಯಾವುದೇ ಅನುಕಂಪ ತೋರಿಸೋದಿಲ್ಲ. ಈಗ ಚೀನಾ ಮತ್ತು ಪಾಕಿಸ್ತಾನ ಭಯ ಪಡ್ತಿದ್ದಾರೆ. ಯಾಕಂದರೆ ಭಾರತಕ್ಕೆ ಸೋರ್ಸ್ ಕೋಡ್ ಸಮೇತ Su-57E ಅನ್ನು ಕೊಡಲು ರಷ್ಯಾ ತಯಾರಾಗಿದೆ. ಇದರಿಂದ ಅವರಿಗೆ ತಲೆ ಕೆಟ್ಟೋಗಿದೆ. ರಷ್ಯಾ ದಶಕಗಳಿಂದ ಭಾರತಕ್ಕೆ ಒಳ್ಳೆಯ ಫ್ರೆಂಡ್. ಈಗಲೂ ನಮ್ಮ ಜೊತೆ ಇದೆ, ಮುಂದೆಯೂ ಖಂಡಿತ ಇರಲಿದೆ. 19 ಬ್ರಹ್ಮೋಸ್ ಮತ್ತು ಕ್ರಿಸ್ಟಲ್ ಮೇಜ್ ಮಿಸೈಲ್ಗಳು ಪಾಕಿಸ್ತಾನದ ನಿದ್ದೆಯನ್ನು ಕೆಡಿಸಿದ್ವು. ಈ ವಿಷಯ ಈಗ ಅಧಿಕೃತವಾಗಿದೆ. ಇದರಿಂದ ಹಫೀಜ್ ಮತ್ತು ಮಸೂದ್ನ ಸಾವು ಹತ್ತಿರ ಬಂದಿದೆ. ಭಾರತ ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ನಿಂದ S-400 ವರೆಗೂ ಅದ್ಭುತವಾಗಿ ಬಳಸ್ಕೊಂಡಿದೆ. ಬ್ರಹ್ಮೋಸ್ನಿಂದ ಅಟ್ಯಾಕ್ ಮಾಡಿದೆ. ಇದರಿಂದ ಯಾವೆಲ್ಲ ಭಯೋತ್ಪಾದಕ ಸಂಘಟನೆ ಅಡ್ಡೆಗಳಿದ್ವು ಅದೆಲ್ಲ ಧ್ವಂಸ ಆಗೋಗಿದೆ. ಭಾರತಕ್ಕೆ 2026ರ ಒಳಗೆ ಇನ್ನುಳಿದ S-400 ಹಾಗೂ ಡಿಫೆನ್ಸ್ ಸಿಸ್ಟಮ್ ಸಿಗತ್ತೆ. ಇದು ಕೂಡ ರಷ್ಯಾ ಕಡೆಯಿಂದ ಬಂದಿರೋ ಬಹಳ ದೊಡ್ಡ ಹೇಳಿಕೆ. ಇದರಿಂದ ಪಾಕ್ಗೆ ಮತ್ತೆ ಚಿಂತೆ ಶುರುವಾಗಿದೆ. ಭಾರತದ ಟಾಟಾ ಗ್ರೂಪ್ ಡೆಸಾಲ್ಟ್ ಏವಿಯೇಷನ್ ಜೊತೆ ಸೇರಿಕೊಂಡು ಭಾರತದಲ್ಲಿ ರಫೇಲ್ ಬಾಡಿ ತಯಾರು ಮಾಡೋಕ್ಕೆ ಕೂಡ ಸಿದ್ಧ ಆಗಿದೆ. ಇದು ಇನ್ನೊಂದು ದೊಡ್ಡ ವಿಷಯ. ಇನ್ನೂ ಒಂದು ವಿಷಯ ಏನಂದರೆ, ಭಾರತ ಹಾಗೂ ಯುರೋಪಿಯನ್ ನೌಕಾಸೇನೆ ಜೊತೆಯಾಗಿ ಅಭ್ಯಾಸವನ್ನು ಮಾಡ್ತಾ ಇದ್ದಾವೆ. ಪಾಕಿಸ್ತಾನ ಈಗ ಹೆದರಿದೆ, ಯಾವ ಟೈಮ್ನಲ್ಲಿ ಭಾರತದಿಂದ ದಾಳಿ ನಡೆಯುತ್ತೋ ಅಂತ. ಇದಕ್ಕೆ ಹೇಳೋದು ಟೈಮ್ ಚೇಂಜಸ್ ಎವ್ರಿಥಿಂಗ್ ಅಂತ. ಅತ್ತ ಬಿಲಾವಲ್ ಭುಟ್ಟೋ ಅಮೆರಿಕಾಗೆ ಹೋದರೆ ಅಲ್ಲಿ ಮಾನ ಮರ್ಯಾದೆ ತೆಗೆದು ಕಳಿಸಿದ್ದಾರೆ. ಹಫೀಜ್ ಮತ್ತು ಮಸೂದ್ ಮೇಲೆ ಕ್ರಮ ತೆಗೆದುಕೊಂಡ್ರೆ ಅಷ್ಟೇ ನಿಮ್ಮ ಮಾತು ನಾವು ಕೇಳ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ. ಅದೇ ಭಾರತದ ಡೆಲಿಗೇಷನ್ ವಿದೇಶಕ್ಕೆ ಹೋದರೆ ಅದ್ಧೂರಿಯಾಗಿ ಸ್ವಾಗತಿಸಿ ಗೌರವ ಕೊಡ್ತಾರೆ.
ಎರಡೂ ದೇಶಗಳ ನಡುವೆ ಇರೋ ವ್ಯತ್ಯಾಸ ಇಷ್ಟೇ ನೋಡಿ. ನಾವು ಹೋದರೆ ಸನ್ಮಾನ, ಅವ್ರು ಹೋದರೆ ಅಪಮಾನ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.